ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ಅಧ್ಯಾಯದಲ್ಲಿ ಚುನಾವಣಾ ಸುಧಾರಣೆಗಳ ಬಗ್ಗೆ ವಿಚಾರಗಳನ್ನು ನಾವು ನೋಡ್ತಾ ಇದ್ವಿ. ಚುನಾವಣಾ ಸುಧಾರಣೆಗಳಲ್ಲಿ ಈಗಾಗಲೇ ನಾವು ಮತದಾರರ ಗುರುತಿನ ಚೀಟಿಯ ಬಗ್ಗೆ, ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ಮಾಹಿತಿಯನ್ನು ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ವಿ. ಬಟ್ ಇಂದಿನ ಅವಧಿಯಲ್ಲಿ ಚುನಾವಣಾ ಆಯೋಗವು ಇಂಪ್ಲಿಮೆಂಟೇಷನ್ ಮಾಡಿದಂಥ ಮತ್ತೊಂದು ರಿಫಾರ್ಮ್ಸ್ ಯಾವುದು ಅಂತಂದ್ರೆ, ಮತ್ತೊಂದು ಸುಧಾರಣೆ ಯಾವುದು ಅಂತಂದ್ರೆ ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ. ಏನಿದು ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ? ಯಾವ ಸಂದರ್ಭದಲ್ಲಿ ಅಭ್ಯರ್ಥಿಯ ಹಿನ್ನೆಲೆಯ ಕಡ್ಡಾಯ ಘೋಷಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಅವಲೋಕನ ಮಾಡಿದಾದರೆ, ಮುಖ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ, ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಬೇಕಾಗುತ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಆ ಒಂದು ಅಫಿಡವಿಟ್ ನಲ್ಲಿ ಅಥವಾ ದೃಢೀಕರಣದ ಪತ್ರದಲ್ಲಿ ಮುಖ್ಯವಾಗಿ ಈ 3 ಅಂಶಗಳನ್ನ ಡಿಕ್ಲರೇಷನ್ ಮಾಡಬೇಕು. ಈ 3 ಅಂಶಗಳ ವಿವರಣೆಯ ಹಿನ್ನೆಲೆಯನ್ನ ಆ ಒಂದು ಪತ್ರದಲ್ಲಿ ಕಡ್ಡಾಯವಾಗಿ ಮೆನ್ಷನ್ ಮಾಡಿರಬೇಕು. ಒಂದು ವೇಳೆ ಅಭ್ಯರ್ಥಿಯ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಇರುವಂತಹ ಅಪರಾಧದ ವಿವರಗಳ ಹಿನ್ನೆಲೆ ಆಗಿರಬಹುದು, ಶೈಕ್ಷಣಿಕ ವಿವರಗಳ ಹಿನ್ನೆಲೆ ಆಗಿರಬಹುದು, ಆಸ್ತಿ ವಿವರಗಳ ಹಿನ್ನೆಲೆ ಆಗಿರಬಹುದು, ಇವುಗಳನ್ನು ಸಲ್ಲಿಸದೇ ಇರುವಂತಹ ನಾಮಿನೇಷನ್ ಅನ್ನ ಅಥವಾ ನಾಮಪತ್ರಗಳನ್ನ ತಿರಸ್ಕಾರ ಮಾಡುವಂಥ ಅಧಿಕಾರ ಚುನಾವಣಾ ಆಯೋಗ ಹೊಂದಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ನಡೆದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇನ್ನಷ್ಟು ಬಲಗೊಳ್ಳಬೇಕು ಅಂತಂದ್ರೆ ಚುನಾವಣಾ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು, ಜೊತೆಗೆ ಶಾಂತಯುತವಾಗಿ ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಅನೇಕ ಸುಧಾರಣೆಗಳನ್ನು ಚುನಾವಣಾ ವ್ಯವಸ್ಥೆಯಲ್ಲಿ ಮಾಡ್ತಾ ಬಂದಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆಯನ್ನ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಂಡಿಡೇಟು ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಲೇಬೇಕು. ಸಬ್ಮಿಟ್ ಮಾಡದೇ ಇರುವಂತಹ ನಾಮಿನೇಷನ್ ಫೈಲನ್ನು ಅಥವಾ ನಾಮಿನೇಷನನ್ನು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡುವಂಥ ಅಥಾರಿಟಿ ಎಲೆಕ್ಷನ್ ಕಮಿಷನ್ಗೆ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಇದರಲ್ಲಿ ಮುಖ್ಯವಾಗಿ ಅಭ್ಯರ್ಥಿಗಳು ಅಫಿಡವಿಟ್ನಲ್ಲಿ ಸಲ್ಲಿಸಬೇಕಾದಂತಹ 3 ಅಂಶಗಳು ಯಾವುವು ಅಂತಂದ್ರೆ, ಮೊದಲನೇದಾಗಿ ನಾವು ಡೀಟೇಲ್ ಆಗಿ ನೋಡೋದಾದ್ರೆ ಅಪರಾಧದ ಹಿನ್ನೆಲೆಯ ವಿವರಗಳು ಕಡ್ಡಾಯವಾಗಿ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅಫಿಡವಿಟ್ನಲ್ಲಿ ಕಂಪಲ್ಸರಿಯಾಗಿ ಇರಬೇಕು ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಕಂಪಲ್ಸರಿಯಾಗಿ ಅದರಲ್ಲಿ ವಿವರಣೆ ಇರಬೇಕು. ಅಂದ್ರೆ ರಾಜಕೀಯ ಅಪರಾಧೀಕರಣವನ್ನು ತಡೆಗಟ್ಟುವ ಮುಖ್ಯ ಉದ್ದೇಶದಿಂದ ಜನರಿಂದ ಆಯ್ಕೆಯಾದಂತಹ ಸದಸ್ಯರು ಜನಪರವಾದಂತಹ ಆಡಳಿತ ಮಾಡಬೇಕು ಅಂತಂದ್ರೆ ಅವರು ಸಚ್ಚಾರಿತ್ರ್ಯವುಳ್ಳಂತಹ ವ್ಯಕ್ತಿಗಳು ಆಗಿರಬೇಕು, ಸುಸಂಸ್ಕೃತ ವ್ಯಕ್ತಿಗಳಾಗಿರಬೇಕು, ಅವರ ಹಿನ್ನೆಲೆ ಉತ್ತಮವಾಗಿರಬೇಕು ಅಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ನಿಜವಾದಂತಹ ಅರ್ಥ ಬರುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಅಪರಾಧದ ಹಿನ್ನೆಲೆಯ ಬಗ್ಗೆ ಕಂಪಲ್ಸರಿಯಾಗಿ ಅಫಿಡವಿಟ್ನಲ್ಲಿ ಡಿಕ್ಲರೇಷನ್ ಮಾಡಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ರಾಜಕೀಯ ಅಪರಾಧೀಕರಣ, ಪೊಲಿಟಿಕಲ್ ಕ್ರಿಮಿನಲೈಸೇಷನ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ರಾಜಕೀಯ ಅಪರಾಧೀಕರಣ ಆಗುವುದರಿಂದಾಗಿ ಇಡೀ ಭಾರತದ ರಾಜಕೀಯ ವ್ಯವಸ್ಥೆ ಮಲಿನಗೊಳ್ತಾ ಇದೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಅಪರಾಧದ ಹಿನ್ನೆಲೆ ಇರುವಂತಹ ಅಭ್ಯರ್ಥಿಗಳು ಶಾಸನ ಸಭೆಯನ್ನ ಪ್ರವೇಶ ಮಾಡಿದ್ರು ಅಂತಂದ್ರೆ ಕೇಂದ್ರದಲ್ಲಿ ಸಂಸತ್ತು ಆಗಿರ್ಬೋದು, ರಾಜ್ಯದಲ್ಲಿ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಇವುಗಳು ಅಪರಾಧಿಗಳ ಸದನವಾಗಿ ಪರಿವರ್ತನೆ ಹೊಂದಿದೆ. ಹೌದಾ? ಅಪರಾಧದ ಹಿನ್ನೆಲೆಯವರು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದ್ರು ಅಂತಂದ್ರೆ ಸಂಸತ್ತಿನ ಎದುರುಗಡೆ ಒಂದೊಂದು ಜೈಲು ಕಟ್ಟಿಸ್ಬೇಕಾಗತ್ತೆ ಎನ್ನುವಂತಹ ವ್ಯಂಗ್ಯ ಮಾತನಾಡುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ವಿ. ಯಾಕಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಅಪರಾಧೀಕರಣ ಜಾಸ್ತಿ ಆಗ್ತಾ ಇದೆ. ಹೌದಾ? ಏನಾದರೂ ಮೋಸಗಾರಿಕೆಯಿಂದ ಕುತಂತ್ರದ ಮಾರ್ಗವಾಗಿ
ಚುನಾವಣೆಗಳನ್ನು ಕಂಡಕ್ಟ್ ಮಾಡಿ ಜೈಲುವಾಸವನ್ನು ಅನುಭವಿಸಿ ಬಂದು ಚುನಾವಣೆಗೆ ಕಾಂಪೀಟ್ ಮಾಡಿ ಗೆದ್ದು ಬಂದಂತಹ ರಾಜಕಾರಣಿಗಳು ಜನರಿಗೆ ಯಾವ ರೀತಿ ನ್ಯಾಯಸಮ್ಮತವಾದಂಥ ಆಡಳಿತವನ್ನು ನೀಡಲು ಸಾಧ್ಯ ಅನ್ನುವ ವಿಚಾರವನ್ನು ನಮಗೆ ನಾವೇ ಮನಗಾಣಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗಂತೂ ನಿಮಗೆ ಗೊತ್ತಿರುವ ಹಾಗೆ ಗ್ರಾಮ ಪಂಚಾಯಿತಿ ಇಲೆಕ್ಷನ್ಗಳು ಡಿಕ್ಲೇರ್ ಆಗಿದೆ, ಹೌದಾ? ಹೀಗಾಗಿ ಗ್ರಾಮ ಪಂಚಾಯಿತಿಯ ಅಭ್ಯರ್ಥಿಗಳು ಕೂಡ ಈ ರೀತಿ ಅಪರಾಧದ ಹಿನ್ನೆಲೆ ಏನಾದರೂ ಇದ್ರೆ ಅವುಗಳನ್ನು ಸಲ್ಲಿಸಲು ಅಂದ್ರೆ ಆ ವ್ಯಕ್ತಿಯ ವಿರುದ್ಧವಾಗಿ ಯಾವುದಾದರೂ ನ್ಯಾಯಾಲಯದಲ್ಲಿ ತನಿಖೆ ನಡೆದಿದೆಯೇ, ಆ ವ್ಯಕ್ತಿಯ ವಿರುದ್ಧವಾಗಿ ಯಾವುದಾದರೂ ಸ್ಟೇಷನ್ನಲ್ಲಿ FIR ದಾಖಲಾಗಿದೆಯೇ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕಂಪಲ್ಸರಿಯಾಗಿ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅಫಿಡವಿಟ್ನಲ್ಲಿ ವಿವರಣೆ ಕೊಡಲೇಬೇಕು ಅನ್ನೋದು ಚುನಾವಣಾ ಆಯೋಗವು ಜಾರಿಗೆ ತಂದ ಮತ್ತೊಂದು ಪ್ರಮುಖವಾದಂಥ ಸುಧಾರಣೆ ಎಂಬುದನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಜಕೀಯ ಅಪರಾಧಿಗಳನ್ನು ಶಾಸನ ಸಭೆಗೆ ಪ್ರವೇಶ ಮಾಡುವುದನ್ನು ತಪ್ಪಿಸಬೇಕು ಅಂತಂದ್ರೆ ಮುಖ್ಯವಾಗಿ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅವರ ಅಪರಾಧದ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ಚುನಾವಣಾ ಆಯೋಗದ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಜನಪರವಾದಂತಹ ಕಾನೂನುಗಳನ್ನು ಮಾಡುವಂತಹ ಜನರು ಅಥವಾ ಪ್ರತಿನಿಧಿಗಳು ಶುದ್ಧ ಚಾರಿತ್ರ್ಯವನ್ನು ಹೊಂದಿರಬೇಕು, ಜೊತೆಗೆ ಉತ್ತಮವಾದಂಥ ಹಿನ್ನೆಲೆಯಿಂದ ಬಂದವರಾಗಿರಬೇಕು. ಉತ್ತಮವಾದ ಹಿನ್ನೆಲೆ ಅಂತಂದ್ರೆ ಒಳ್ಳೆಯ ಸಚ್ಚಾರಿತ್ರ್ಯವುಳ್ಳಂತಹ ನಡತೆಯನ್ನು ಹೊಂದಿರುವಂತಹ, ಅಹಿಂಸಾ ಪರಿಪಾಲನೆ ಮಾಡುವಂತಹ, ಜೊತೆಗೆ ಎಲ್ಲರೊಂದಿಗೆ ಸಹಕಾರದ ಮನೋಭಾವನೆಯನ್ನು, ಸಹೋದರತ್ವದ ಮನೋಭಾವನೆಯನ್ನು ಬೆಳೆಸುವಂತಹ ಒಬ್ಬ ಆದರ್ಶ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಮುಖ್ಯ ಉದ್ದೇಶದಿಂದ ಚುನಾವಣಾ ಆಯೋಗ ಈ ರೀತಿ ಸುಧಾರಣೆಗಳನ್ನು ಮಾಡಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಚುನಾವಣೆಗೆ ಸ್ಪರ್ಧಿಸುವಂಥ ಸಂದರ್ಭದಲ್ಲಿ, ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ತಮ್ಮ ಎಲ್ಲ ಅಪರಾಧದ ವಿವರಗಳನ್ನು ಕಡ್ಡಾಯವಾಗಿ ಘೋಷಿಸಬೇಕು. ಜೊತೆಗೆ ಅವ್ರ ಮ್ಯಾಗ ಏನಾದರೂ ಬಾಕಿ ಕೇಸುಗಳು ಇದ್ರೆ, ಕ್ರಿಮಿನಲ್ ಮೊಕದ್ದಮೆಗಳು ಇದ್ರೆ ಅಂತಹ ಕ್ರಿಮಿನಲ್ ಮೊಕದ್ದಮೆಗಳ ವಿವರಣೆಗಳನ್ನು ಕೂಡ ಅಫಿಡವಿಟ್ನಲ್ಲಿ ಸಲ್ಲಿಸಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಒಂದು ವೇಳೆ ಅಫಿಡವಿಟ್ನಲ್ಲಿ ಅಪರಾಧದ ಹಿನ್ನೆಲೆ ಇರುವಂತಹ ಮಾಹಿತಿ ಇಲ್ಲದೇ ಇದ್ದರೆ ನಾಮಿನೇಷನ್ ಅನ್ನು ರಿಜೆಕ್ಟ್ ಮಾಡುವಂಥ ಎಲ್ಲ ಅಧಿಕಾರವು ಕೂಡ ಚುನಾವಣಾ ಆಯೋಗಕ್ಕೆ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. To curb criminalization of politics, the Supreme Court of India in 2002 gave direction to election commissions to implement, and Parliament also amended the Representations of Peoples Act 1951 in December 2002. ಇಲ್ಲೇ ಮುಖ್ಯವಾಗಿ ಹೇಳಬೇಕಾಗಿರುವಂತಹ ಸಂಗತಿ ಏನು ಅಂತಂದ್ರೆ, ಇಲ್ಲೇ ಸುಪ್ರೀಂ ಕೋರ್ಟು ಕೂಡ ಚುನಾವಣಾ ಆಯೋಗಕ್ಕೆ ಒಂದು ನಿರ್ದೇಶನವನ್ನು ನೀಡಿದ್ದು. ಏನು ಅಂತಂದ್ರೆ, ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳಿಗೆ ಕೆಲವು ನಿಯಮಗಳನ್ನು ಜಾರಿಗೆ ತರಬೇಕು. ಆ ಅಫಿಡವಿಟ್ನಲ್ಲಿ ಕೆಲವು ಮಾಹಿತಿಗಳನ್ನು ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಡಿಕ್ಲರೇಷನ್ ಮಾಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೆ ವರದಿಯನ್ನು ನೀಡಿತು. ಜೊತೆಗೆ ಚುನಾವಣಾ ಆಯೋಗವು ಸರ್ಕಾರಕ್ಕೆ ಒತ್ತಡವನ್ನು ಹೇರಿ ಚುನಾವಣೆಗೆ ಸ್ಪರ್ಧಿಸಬೇಸುವಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೀತಿ ನಿಯಮಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ರಾಜಕೀಯ ಅಪರಾಧೀಕರಣವನ್ನು ತಡೆಗಟ್ಟುವ ಮುಖ್ಯ ಉದ್ದೇಶದಿಂದ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತು ಅಂತಂದ್ರೆ, 2003ರಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ನಿರ್ದೇಶನವನ್ನು ನೀಡಿತು. ಅಂದರೆ ಚುನಾವಣೆಗೆ ಸ್ಪರ್ಧಿಸುವಂಥ ಎಲ್ಲ ಅಭ್ಯರ್ಥಿಗಳು ತಮ್ಮ ನಾಮಪತ್ರದ ಜೊತೆಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸತಕ್ಕದ್ದು ಅಂತೇಳಿ ನಿರ್ದೇಶನವನ್ನು ಹೊರಡಿಸಿತು. ಅದರಲ್ಲಿ ತಮ್ಮ ಅಪರಾಧದ ವಿವರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಲ್ಲಿಸಬೇಕು. ಜೊತೆಗೆ ಇತ್ತೀಚೆಗೆ ಬಂದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ಕಾರಾಗೃಹ ವಾಸ ಅನುಭವಿಸಿದಂಥ ಜನಪ್ರತಿನಿಧಿಗಳು ತಮ್ಮ ಶಾಸನಸಭೆಯ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಷ್ಟೇ ಅಲ್ಲದೆ ನಂತರ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡುವಂತಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅನುಗುಣವಾಗಿ ಒಬ್ಬ ಜನಪ್ರತಿನಿಧಿಯು ಸುಮಾರು
ಇಲ್ಲಿ ಮುಖ್ಯವಾಗಿ 2 ಅಥವಾ 2 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ವಾಪಸ್ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡುವಂತಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಅಭ್ಯರ್ಥಿ 2 ವರ್ಷಕ್ಕಿಂತ ಕಡಿಮೆ ಇಲ್ಲದ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶವಿಲ್ಲ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಜೊತೆಗೆ ಏನಾದರೂ ಚುನಾವಣೆಯಿಂದ ಆಯ್ಕೆಯಾದಂತಹ ಶಾಸನಸಭೆ ಸದಸ್ಯರು ಮುಖ್ಯವಾಗಿ ಅವರ ಮೇಲೆ ತನಿಖೆ ನಡೆಸಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದ್ರೆ ಅಂತಹ ವ್ಯಕ್ತಿಯು ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾನೆ ಅನ್ನುವಂಥ ವಿಚಾರವನ್ನು ಸುಪ್ರೀಂ ಕೋರ್ಟೇ ವಿವರಣೆ ನೀಡಿದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಚುನಾವಣಾ ಆಯೋಗ ಅಪರಾಧದ ಹಿನ್ನೆಲೆ ಇರುವಂತಹ ಕ್ರಿಮಿನಲ್ಗಳನ್ನ ಚುನಾವಣೆಗೆ ಸ್ಪರ್ಧಿಸದಂತೆ ನಿಯಮಗಳನ್ನು ರೂಪಿಸಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ವೇಳೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಅಭ್ಯರ್ಥಿ ಅಫಿಡವಿಟ್ ಸಲ್ಲಿಸುವಂತ ಸಂದರ್ಭದಲ್ಲಿ ಕ್ರಿಮಿನಲ್ ವಿವರಣೆಗಳನ್ನ ಎಕ್ಸ್ಪ್ಲೋಸ್ ಮಾಡಿದ ಅಂತಂದ್ರೆ, ಹೊರ ಹಾಕಿದ ಅಂತಂದ್ರೆ, ಆ ಸಂದರ್ಭದಲ್ಲಿ ಆ ನಾಮಿನೇಷನ್ ಫೈಲ್ ಅನ್ನ ಚುನಾವಣಾ ಆಯೋಗದ ಸಿಬ್ಬಂದಿಗಳು ಅದನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತಾರೆ, ಅವರ ನಾಮಪತ್ರವನ್ನ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಅಪರಾಧದ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಕೊಡಬಾರದು ಅನ್ನುವಂಥ ಮುಖ್ಯ ಉದ್ದೇಶದಿಂದ ಅಫಿಡವಿಟ್ನಲ್ಲಿ ಅಪರಾಧದ ವಿವರಗಳನ್ನು ಕಡ್ಡಾಯವಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತಂದರು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಅಪರಾಧಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುತ್ತಿದ್ದರೂ ಅಂತಹ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅನ್ನುವಂಥ ನಿಯಮ ಇದೆ. ಯಾವುದಾದ್ರೂ ವ್ಯಕ್ತಿ ವಿರುದ್ಧವಾಗಿ ಕೋರ್ಟ್ನಲ್ಲಿ ಏನಾದರೂ ಕೇಸ್ ನಡೀತಾ ಇತ್ತು ಅಂತಂದ್ರೆ ಆ ವ್ಯಕ್ತಿ ಇಲೆಕ್ಷನ್ಗೆ ಕಾಂಪೀಟ್ ಮಾಡಲು ಸಾಧ್ಯವಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಾಮಪತ್ರ ಸಲ್ಲಿಸುವ 6 ತಿಂಗಳ ಪೂರ್ವದಲ್ಲಿ ಅಭ್ಯರ್ಥಿಯ ಯಾವುದೇ ವಿಚಾರಣೆ ಎದುರಿಸುತ್ತಿದ್ದರೆ ಅಥವಾ ಯಾವುದಾದ್ರೂ ಕೇಸು ಬಾಕಿ ಇದ್ದರೆ, ಯಾವುದೇ ಅಪರಾಧದಿಂದ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆಗಿದ್ರೆ, ಅವರ ಮೇಲೆ ಆರೋಪದ ಪಟ್ಟಿ ಹಾಕಿದ್ರೆ ಅಂದ್ರೆ ದೋಷಾರೋಪಣ ಪಟ್ಟಿ ಹಾಕಿದ್ರೆ, FIR ಹಾಕಿದ್ರೆ ಅಂತಹ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ ಅನ್ನುವಂತಹ ನಿಯಮಗಳನ್ನು ಚುನಾವಣಾ ಆಯೋಗ ಜಾರಿಗೆ ತಂತು. ಈ ರೀತಿ ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರುವ ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಭಾಗ 8ರ ಅನ್ವಯ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವಿಲ್ಲ ಅನ್ನುವಂಥ ನಿಯಮವನ್ನು ನಾವು ಕಾಣ್ತೇವೆ. ಅಂದರೆ ಒಬ್ಬ ಜನಪ್ರತಿನಿಧಿಯು ಯಾವುದಾದ್ರೂ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ನ್ಯಾಯಾಲಯ 6 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಿದರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶವನ್ನು ಕೊಡಬಾರದು ಅನ್ನುವಂಥ ನಿಯಮವನ್ನು ಜಾರಿಗೆ ತರ್ತದೆ. ಯಾಕಂದರೆ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ಮಾಡಿ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ಶಿಕ್ಷೆ ಆಗಿದೆ. ಹೀಗಾಗಿ ಅಂಥ ವ್ಯಕ್ತಿ ಅಂಥ ಅಪರಾಧದ ಹಿನ್ನೆಲೆ ಇರುವಂಥ ವ್ಯಕ್ತಿ ಚುನಾವಣೆಗೆ ಕಾಂಪೀಟ್ ಮಾಡಬಾರದು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ರೀತಿ ನಿಯಮವನ್ನು ಜಾರಿಗೆ ತಂದಿದೆ. ಹೀಗಾಗಿ ಅಪರಾಧದ ಹಿನ್ನೆಲೆ ಇರುವಂತಹ ಮಾಹಿತಿಯನ್ನು ಅಫಿಡವಿಟ್ನಲ್ಲಿ ಸಲ್ಲಿಸಿದಾಗ ಅಫಿಡವಿಟ್ನಲ್ಲಿರುವಂತಹ ಮಾಹಿತಿಯನ್ನು ಸಾರ್ವಜನಿಕರು ಸುದ್ದಿವಾಹಿನಿಗಳಲ್ಲಿ, ದಿನಪತ್ರಿಕೆಗಳಲ್ಲಿ ನೋಡಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ವ್ಯಕ್ತಿ ಎಷ್ಟು ಯೋಗ್ಯ, ಅವನ ಹಿನ್ನೆಲೆ ಏನು, ಅವನ ಕ್ರಿಮಿನಲ್ ಆಕ್ಟಿವಿಟೀಸ್ ಯಾವುವು ಅನ್ನೋದನ್ನು ಮನಗಂಡು ಅಂತಿಮವಾಗಿ ಯಾವ ಅಭ್ಯರ್ಥಿ ಯೋಗ್ಯ ಇರ್ತಾನಲ್ಲ ಆ ವ್ಯಕ್ತಿಗೆ ಮತ ಚಲಾವಣೆ ಮಾಡಲು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ ಅನುಕೂಲವನ್ನು ಮಾಡಿಕೊಟ್ಟಿದೆ ಎಂಬಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಅಪರಾಧದ ವಿವರಗಳನ್ನು ಕಂಪಲ್ಸರಿಯಾಗಿ ಅಫಿಡವಿಟ್ನಲ್ಲಿ ಎಕ್ಸ್ಪ್ಲೋಸ್ ಮಾಡಲೇಬೇಕು, ಅಫಿಡವಿಟ್ನಲ್ಲಿ ಅದನ್ನು ಸಲ್ಲಿಸಲೇಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಯಾಕಂದ್ರೆ ರಾಜಕೀಯ ಕ್ಷೇತ್ರ ಅಪರಾಧಿಗಳ ಕ್ಷೇತ್ರ ಆಗ್ತಾ ಇದೆ, ಹೌದಾ? ರಾಜಕೀಯ ಅಪರಾಧೀಕರಣ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನೀವೆಲ್ಲ ನೋಡಿರ್ಬೋದು, ಹೌದಾ? ಕರ್ನಾಟಕದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಅನೇಕ ರಾಜಕೀಯ ನಾಯಕರ ವಿರುದ್ಧವಾಗಿ CBI ತನಿಖೆಗಳಾಗಿ FIR ದಾಖಲಾಗಿ ಅವರ ವಿರುದ್ಧವಾಗಿ ಸುದೀರ್ಘವಾಗಿ ತನಿಖೆ ನಡೆಸ್ತಾ ಇರುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಅಂತಹ ಅಪರಾಧಿಗಳು ಚುನಾವಣೆಗೆ ಸ್ಪರ್ಧಿಸಿ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು ಪ್ರವೇಶ ಮಾಡಿದ್ರು ಅಂತಂದ್ರೆ ಅಲ್ಲಿ ರಾಜಕೀಯ ಅಪರಾಧೀಕರಣದ ಹಿನ್ನೆಲೆಯಲ್ಲಿ ವ್ಯವಸ್ಥೆಯೇ ಅಪರಾಧಿಗಳ ಕೂಟವಾಗುತ್ತದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹಾಗಾಗಬಾರದು ಅಂತಂದ್ರೆ
ಅಫಿಡವಿಟ್ ಸಲ್ಲಿಸುವಂಥ ಸಂದರ್ಭದಲ್ಲಿಯೇ ಕಂಪಲ್ಸರಿಯಾಗಿ ಅವರಿಗೆ ಅಪರಾಧದ ಹಿನ್ನೆಲೆಯಿರುವಂಥ ಮಾಹಿತಿಯನ್ನು ಘೋಷಣೆ ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿಯ ನಡತೆ, ಆ ವ್ಯಕ್ತಿಯ ಹಿನ್ನೆಲೆ ನಮಗೆ ಸಲೀಸಾಗಿ ಗೊತ್ತಾಗುತ್ತದೆ ಅನ್ನುವಂಥ ಸಂಗತಿಯನ್ನು ಕಾಣ್ತೀವಿ. ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಯಾವುದು ಅಂತಂದ್ರೆ ಶೈಕ್ಷಣಿಕ ವಿವರಗಳು, ಎಜುಕೇಶನ್ ಆಕ್ಟಿವಿಟೀಸ್. ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅವರ ಹಿನ್ನೆಲೆ ಏನು, ಅವರು ಅಕ್ಷರಸ್ಥರು ಅನಕ್ಷರಸ್ಥರು, ಏನಾದರೂ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೋ, ಉನ್ನತ ಶಿಕ್ಷಣವನ್ನು ಪಡೆದಿದ್ದರೆ ಎಷ್ಟು ಹಂತದವರೆಗೆ ಅವರು ಶಿಕ್ಷಣವನ್ನು ಪಡೆದಿದ್ದಾರೆ, ಈ ಎಲ್ಲ ಮಾಹಿತಿಯನ್ನು ಅಫಿಡವಿಟ್ನಲ್ಲಿ ಸಲ್ಲಿಸಬೇಕು. ಅಂದರೆ ಶೈಕ್ಷಣಿಕ ವಿವರಗಳ ಕಡ್ಡಾಯ ಘೋಷಣೆಯನ್ನು ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅರ್ಥ ನಮ್ಮನ್ನು ಆಳುವಂತಹ ನಾಯಕ ಎಂತಹ ಜ್ಞಾನವನ್ನು ಹೊಂದಿದ್ದಾನೆ, ಈ ಎಲ್ಲ ಮಾಹಿತಿಗಳ ಬಗ್ಗೆ ಜನರು ತಿಳ್ಕೊಳ್ಬೇಕು ಅಂತಂದ್ರೆ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅವರ ಶೈಕ್ಷಣಿಕ ವಿದ್ಯಾರ್ಹತೆಯ ಬಗ್ಗೆ ಎಕ್ಸ್ಪ್ಲೋಸ್ ಮಾಡಬೇಕು, ಘೋಷಣೆಯನ್ನು ಮಾಡಬೇಕು, ವಿವರಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಶಾಸನ ಸಭೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಮತ್ತು ಪರಿಣಾಮಕಾರಿಯಾಗಿ ತೊಡಗಿಕೊಳ್ಳಬೇಕಾದರೆ ಅವರು ಸುಶಿಕ್ಷಿತರಾಗಿರಬೇಕು. ಆಡಳಿತಾತ್ಮಕ ಮತ್ತು ಕಾನೂನಾತ್ಮಕ ಜ್ಞಾನದ ಅವಶ್ಯಕತೆ ಅವರಿಗೆ ಇರಬೇಕು. ಅಂದರೆ ಆಡಳಿತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾದಂತಹ ಜ್ಞಾನ ಕಂಪಲ್ಸರಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗೆ ಕಡ್ಡಾಯವಾಗಿ ಇರಬೇಕು. ಅಂದಾಗ ಮಾತ್ರ ಒಳ್ಳೆಯ ಆಡಳಿತವನ್ನು ನೀಡಲು ಸಾಧ್ಯ ಜನರಿಗೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಿಮಗೆ ಗೊತ್ತಿರುವ ಹಾಗೆ ಚುನಾವಣಾ ಆಯೋಗವು ಕೆಲವು ಸರಳವಾದಂಥ ಅರ್ಹತೆಗಳನ್ನು ಮಾತ್ರ ಚುನಾವಣೆಗೆ ಸ್ಪರ್ಧಿಸುವಂಥ ಅಭ್ಯರ್ಥಿಗೆ ಇಟ್ಟಿದ್ದಾರೆ ಹೊರತು ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಇವು ಕೂಡ ಮಾಹಿತಿ ಇಲ್ಲ. ಆದರೆ ಕೆಲವು ರಾಜ್ಯಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಇಷ್ಟು ಎಜುಕೇಷನ್ ಆಗಿರಬೇಕು ಅನ್ನುವಂತಹ ನಿಯಮವನ್ನು ಜಾರಿಗೆ ತಂದರು. ಜೊತೆಗೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಈಗ ಗ್ರಾಮ ಪಂಚಾಯತಿ ಚುನಾವಣೆ ಏನಾಗ್ತಾ ಇದೆಯಲ್ಲ, ಇಲ್ಲಿಯೂ ಕೂಡ ಹೆಚ್ಚು ಅಕ್ಷರಸ್ಥರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವಂಥ ಒಂದು ಹಿನ್ನೆಲೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಚುನಾವಣಾ ಆಯೋಗ ಸರ್ಕಾರಕ್ಕೆ ಬಹಳಷ್ಟು ಸಲ ರೆಕಮೆಂಡೇಶನ್ ಮಾಡಿದ್ರು. ಅಂದರೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ರಾಜ್ಯಗಳ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳಿಗೆ ಕಂಪಲ್ಸರಿಯಾಗಿ ಇಷ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರಬೇಕು, ಶೈಕ್ಷಣಿಕ ವಿದ್ಯಾರ್ಥಿ ಇರಬೇಕು ಅಂತವ್ರು ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ನಿಯಮವನ್ನು ರಚನೆ ಮಾಡಿರಿ ಅಂತೇಳಿ ಸರ್ಕಾರಕ್ಕೆ ಎಷ್ಟು ಒತ್ತಡವನ್ನು ಹೇರಿದರೂ ಕೂಡ ಸರ್ಕಾರ ಆ ರೀತಿ ಯಾವುದೇ ರೀತಿ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ಮಾಡಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಹೀಗಾಗಿ ಸಾಮಾನ್ಯವಾಗಿ ಕೇವಲ ವಯಸ್ಸಿನ ಅರ್ಹತೆಯ ಆಧಾರದ ಮುಖಾಂತರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅಂದರೆ 21 ವರ್ಷ ಪೂರೈಸಿದಂಥ ವ್ಯಕ್ತಿ ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುವಂಥ ಚುನಾವಣೆಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ವ್ಯಕ್ತಿಗೆ ಯಾವುದೇ ರೀತಿ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಲಿಮಿಟೇಷನ್ ಇಟ್ಟಿಲ್ಲ ಅನ್ನೋ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿ ಜೊತೆಗೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿ ಕನಿಷ್ಠ 25 ವರ್ಷ ಪೂರೈಸಿದಂಥ ವ್ಯಕ್ತಿ ಆಗಿರಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ರಾಜ್ಯಸಭೆಗೆ ಮತ್ತು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿ ಕಂಪಲ್ಸರಿಯಾಗಿ 30 ವರ್ಷ ಪೂರೈಸಿದಂಥ ವ್ಯಕ್ತಿ ಆಗಿರಬೇಕು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯದಲ್ಲಿ ರಾಜ್ಯಪಾಲರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವರ ವಯಸ್ಸು 35 ವರ್ಷ ಆಗಿರಬೇಕು ಅನ್ನುವಂತಹ ವಯಸ್ಸಿನ ನಿರ್ಬಂಧ ಇದೆಯೇ ಹೊರತು ಯಾವುದೇ ರೀತಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ಇಲ್ಲಿಯೂ ಕೂಡ ಮಾಹಿತಿ ಇಲ್ಲ. ಬಟ್ ಶೈಕ್ಷಣಿಕ ಅರ್ಹತೆಯನ್ನು ಕೂಡ ನಿಗದಿಪಡಿಸಬೇಕು ಅಂತೇಳಿ ಚುನಾವಣಾ ಆಯೋಗ ಸರ್ಕಾರಕ್ಕೆ ಒಂದು ನಿಯಮವನ್ನು ರಚನೆ ಮಾಡಿ ಒಂದು ಕಾನೂನನ್ನು ಪಾಸ್ ಮಾಡಿರಿ ಸಂಸತ್ತಿನಲ್ಲಿ ಅಂತ ಹೇಳಿದರೂ ಕೂಡ ರಾಜಕೀಯ ತಿಕ್ಕಾಟದಿಂದ ಅದ್ಯಾವುದು ಕೂಡ ಸಾಧ್ಯ ಆಗಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಯು ಅಫಿಡವಿಟ್ನಲ್ಲಿ ಎಷ್ಟು ಎಜುಕೇಷನ್ ಪಡೆದಿದ್ದಾನೆ ಅನ್ನುವಂಥ ವಿಚಾರವನ್ನು ಕಂಪಲ್ಸರಿಯಾಗಿ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಸಲ್ಲಿಸಲೇಬೇಕು. ಹೌದಾ? ಅಂದಾಗ ಮಾತ್ರ ಆ ವ್ಯಕ್ತಿಯ ಹಿನ್ನೆಲೆಯ ಬಗ್ಗೆ ಜಾಹೀರಾತುಗಳ ಮುಖಾಂತರವಾಗಿ, ಶೈಕ್ಷಣಿಕ ಕ್ವಾಲಿಫಿಕೇಷನ್ ಬಗ್ಗೆ ಸುದ್ದಿವಾಹಿನಿಗಳ ಮುಖಾಂತರವಾಗಿ, ದಿನಪತ್ರಿಕೆಗಳ ಮುಖಾಂತರವಾಗಿ ಸಾರ್ವಜನಿಕರು ನೋಡಿ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಅರ್ಹತೆ ಯಾವುದು ಅಂತಂದ್ರೆ
ಆಸ್ತಿ ವಿವರಗಳು, ಪ್ರಾಪರ್ಟೀಸ್, ಆಸ್ತಿ ವಿವರಗಳಿಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಘೋಷಣೆಯನ್ನ ಮಾಡಬೇಕು. ಯಾಕೆ ಕಡ್ಡಾಯವಾಗಿ ಘೋಷಣೆಯನ್ನ ಮಾಡಬೇಕು ಅಂತಂದ್ರೆ, ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಯು ಚುನಾವಣೆಯಲ್ಲಿ ಗೆದ್ದ ನಂತರ ಎಷ್ಟು ಪ್ರಾಪರ್ಟಿ ಇರ್ತದಲ್ಲ ಅದರ ದುಪ್ಪಟ್ಟು 7 ಪಟ್ಟು 8 ಪಟ್ಟಾದಂಥ ಉದಾಹರಣೆಗಳು ಅದಾವೆ. ಹೀಗಾಗಿ ಅಕ್ರಮ ಆಸ್ತಿ ಗಳಿಕೆಗೆ ಮೂಗುದಾರ ಹಾಕಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ನಿಮ್ಮ ಹೆಸರಿನೊಳಗೆ, ನಿಮ್ಮ ಸಂಬಂಧಿಕರ ಹೆಸರಿನೊಳಗೆ, ನಿಮ್ಮ ಹೆಂಡತಿಯ ಹೆಸರಿನೊಳಗೆ, ನಿಮ್ಮ ಮಕ್ಕಳ ಹೆಸರಿನೊಳಗೆ ಎಷ್ಟು ಪ್ರಾಪರ್ಟಿ ಈಗ ಆಲ್ರೆಡಿ ಇದೆಯಲ್ಲ ಅದನ್ನು ನೀವು ಎಕ್ಸ್ಪ್ಲೋಸ್ ಮಾಡಬೇಕು, ಅಫಿಡವಿಟ್ನಲ್ಲಿ ಸಲ್ಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ವೇಳೆ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಯು ಎಷ್ಟು ಆಸ್ತಿ ಮಾಡಿದ್ದಾನೆ, ಅಕ್ರಮವಾಗಿ ಎಷ್ಟು ಪ್ರಾಪರ್ಟಿಯನ್ನು ಗಳಿಸಿದ್ದಾನೆ, ಪರ್ಚೇಸ್ ಮಾಡಿದ್ದಾನೆ, ಎಲ್ಲ ಮಾಹಿತಿಗಳು ಸರ್ಕಾರಕ್ಕೆ ಸಿಗ್ತತಿ, ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಸಿಗ್ತತಿ. ಹೀಗಾಗಿ ಚುನಾವಣೆಗೆ ಸ್ಪರ್ಧಿಸುವ ಸಂದರ್ಭದಲ್ಲಿ ಆಸ್ತಿಯ ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕು ಅನ್ನುವಂಥ ವಿಚಾರವನ್ನು ನಾವು ಕಾದ. ಜೊತೆಗೆ ಎಷ್ಟೇ ಸಮರ್ಥನಿದ್ರೂ ಕೂಡ ಜನಸೇವೆಯನ್ನು ಮಾಡ್ತೀನಿ ಎನ್ನುವಂಥ ಆಸೆ ಆಕಾಂಕ್ಷೆಗಳ ಮುಖಾಂತರವಾಗಿ, ಅನುಭವದ ಆಧಾರದ ಮುಖಾಂತರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೂ ಕೂಡ ಆಧುನಿಕ ದಿನಮಾನಗಳಲ್ಲಿ ಹಣಬಲ ಮತ್ತು ತೋಳ್ಬಲ ಇಲ್ಲದೆ ಇರುವಂಥ ವ್ಯಕ್ತಿ ಸರಳವಾಗಿ ಚುನಾವಣೆಗೆ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಯಾಕಂದರೆ ಬೆಲ್ಲಿದ್ದಲ್ಲಿ ನೊಣ ಬರ್ತಾವು ಅನ್ನುವ ಹಾಗೆ ಯಾವ ವ್ಯಕ್ತಿ ದುಡ್ಡನ್ನು ಖರ್ಚು ಮಾಡ್ತಾನೋ, ಯಾವ ವ್ಯಕ್ತಿ ತನ್ನ ಬೆಂಬಲಿಗರಿಗೆ ದುಡ್ಡನ್ನು ಖರ್ಚು ಮಾಡ್ತಾನೋ ಅಂತಹ ವ್ಯಕ್ತಿಗೆ ಸಪೋರ್ಟಿಗಾಗಿ ಜನರು ಸಾಗರೋಪಾದಿಯಲ್ಲಿ ಬರುವ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಆ ಚುನಾವಣಾ ವ್ಯವಸ್ಥೆಯಲ್ಲಿ ಹಣದ ಹೊಳೆಯೇ ಹರಿತಾ ಇರುವಂಥ ಒಂದು ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಬಾರದು. ಚುನಾವಣೆಯಲ್ಲಿ ಸಮರ್ಥ ಯೋಗ್ಯ ಅಭ್ಯರ್ಥಿಗಳು ಅವರ ಹತ್ರ ದುಡ್ಡು ಇರಲಿಲ್ಲ ಅಂತಂದ್ರೂ ಕೂಡ ಆಯ್ಕೆ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಸಾಮಾನ್ಯ ವ್ಯಕ್ತಿಯು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಬರಬೇಕು. ತಾವು ಮಾಡಿದಂತಹ ಕೆಲಸವನ್ನು ಆಧಾರವಾಗಿಟ್ಟುಕೊಂಡು ಜನರಲ್ಲಿ ಮತ ಕೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಹೀಗಾಗಿ ಹಣ ಮತ್ತು ತೋಳ್ಬಲದ ಪ್ರಭಾವ ಚುನಾವಣಾ ವ್ಯವಸ್ಥೆಯಲ್ಲಿ ಕಡಿಮೆ ಆಗಬೇಕು ಅಂತಂದ್ರೆ ಎಷ್ಟು ಪ್ರಾಪರ್ಟಿಯನ್ನು ಹೊಂದಿರ್ತಾರಲ್ಲ ಅದರ ಬಗ್ಗೆ ವಿವರಣೆಯನ್ನು ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಮುಖಾಂತರವಾಗಿ ಸಲ್ಲಿಸಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಇಂತಹ ಸಚ್ಚಾರಿತ್ರ್ಯವುಳ್ಳಂತಹ ಅಭ್ಯರ್ಥಿಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಪ್ರಜೆಗಳು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ, ಹೌದಾ? ಹೀಗಾಗಿ ಈ 3 ಅಂಶಗಳು, ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ, ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ, ಪ್ರಾಪರ್ಟಿ ಬಗ್ಗೆ ಅಫಿಡವಿಟ್ನಲ್ಲಿ ಎಕ್ಸ್ಪ್ಲೋಸ್ ಮಾಡಿದ್ರು ಅಂತಂದರೆ ಎಲ್ಲ ಅಂಶಗಳನ್ನು ಪರಿಗಣಿಸಿ ಯಾವ ವ್ಯಕ್ತಿಗೆ ಹಿನ್ನೆಲೆ ಹೆಂಗೈತಿ, ಯಾವ ವ್ಯಕ್ತಿ ಎಷ್ಟು ಎಜುಕೇಷನ್ ಪಡೆದಿದ್ದಾನೆ, ಯಾವ ವ್ಯಕ್ತಿ ಎಷ್ಟು ಆಸ್ತಿಯನ್ನು ಪಡೆದಿದ್ದಾನೆ, ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಜನಸಾಮಾನ್ಯರು ಯಾವ ವ್ಯಕ್ತಿಗೆ ಓಟ್ ಹಾಕಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತಾರೆ. ಹೀಗಾಗಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳು ಅಫಿಡವಿಟ್ನಲ್ಲಿ ಈ ಅಂಶಗಳನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಲೇಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತಂದರು. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಹಾಸ್ಯಾಸ್ಪದ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ, ಹೌದಾ? ಉನ್ನತ ಶಿಕ್ಷಣ ಸಚಿವರು ಇರ್ತಾರೆ, ಬಟ್ ಅವರು ಉನ್ನತ ಶಿಕ್ಷಣವನ್ನೇ ಪಡೆದಿರೋದು, ಹೌದಾ? ಹೀಗೆ ಅನೇಕ ಸಂದರ್ಭಗಳಲ್ಲಿ ಹೆಬ್ಬೆಟ್ಟಿನ ವ್ಯಕ್ತಿ ಕೂಡ ಅಂದ್ರೆ ಅನಕ್ಷರಸ್ಥರು ಕೂಡ ಉನ್ನತವಾದಂಥ ಖಾತೆಗಳನ್ನು ನಿಭಾಯಿಸಿದ ಉದಾಹರಣೆಗಳು ಅದಾವೆ. ಯಾಕಂದ್ರೆ ಯಾವುದೇ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅನ್ನು ಎಲ್ಲಿಯೂ ಕೂಡ ಇಟ್ಟಿಲ್ಲ. ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ನೀವು ಡಿಗ್ರಿ ಮಾಡಿರಬೇಕು, ನೀವು MA PhD ಮಾಡಿರಬೇಕು ಅನ್ನುವಂಥ ಯಾವುದೇ ಸಾಮಾನ್ಯ ನಿಯಮಗಳನ್ನು ಸೇರಿಸಿ. ಹೀಗಾಗಿ ಈ ಎಲ್ಲ ನಿಯಮಗಳ ಬಗ್ಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿ ಮಾಹಿತಿ ಇತ್ತು ಅಂತಂದ್ರೆ, ಮಾಹಿತಿ ಕೊಟ್ಟ ಅಂತಂದ್ರೆ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅವಲೋಕನ ಮಾಡಿ ಮತದಾರರು ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಹಣ ಬಲ ಮತ್ತು ತೋಳ್ಬಲ ಇಲ್ಲದೆ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚುನಾವಣೆಗೆ ಪ್ರಚಾರ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬರಬಹುದು. ಜನಸಾಮಾನ್ಯರು ಕೂಡ ಸರಳವಾಗಿ ಚುನಾವಣೆಯಲ್ಲಿ ಗೆದ್ದು ಬರಬಹುದು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ರೀತಿ ಸುಧಾರಣೆಗಳನ್ನು ಮಾಡಬಹುದು, ಹೌದಾ? ಮುಂದಿನ ಅವಧಿಯಲ್ಲಿ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಮುಂದಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ನಮಸ್ಕಾರ.